ನೆನ್ನೆ 2 ಅವರ್ 3 ಅವರ್ ಮಲಗಿದ್ದೀನಿ. ಮಲಗುವ ಅಂತ ಹೋದೆ. ಅವ್ರಿಗೆ ಯಾವ್ದು ಮ್ಯಾಕ ಅಷ್ಟೊತ್ತು ಟೈಮಿಂಗ್ಸ್ ಹೋಗ್ಬೇಕು ತಾನೆ. ಅಲ್ಲಿಗೆ ಅಲ್ಲಿ ಕಾಯ್ಕ ಕೂತವ್ರೆ ಇಬ್ರು. ನಿದ್ದೆ ಇಲ್ಲಪ್ಪ. ನಿದ್ದೆ ಇಲ್ಲ ಕಣಪ್ಪ. ನಿದ್ದೆ ಇಲ್ದವ್ರೆ ಅದು ನಿದ್ದೆ ಮಾಡ್ತೀನಿ ಅಂತ ಅದಕ್ಕೆ ಬೇರೆಯವ್ರೆಲ್ಲರೂ ಜನ ಕಾಯಿಸೋದ. ನಮ್ಮ ಈ ಟೈಮಿಗೆ ಬರ್ತೀನಿ ಅನ್ನೋ ಟೈಮ್ಗೆ ಇರ್ಬೇಕಲ್ಲಿ. ಹೋಗೋಣ, ದೇವ್ರ ಪೂಜೆಗೆ ತಾನೆ ಹೋಗೋಣ. ಇರಪ್ಪ ಹೋಗೋ. ಏನು ಒಂದು 5 ನಿಮಿಷನೂ ನೆಮ್ಮದಿ ಕೊಡಲ್ಲ. ಅವ ಬಟ್ಟೆ ಕೊಡು, ನಾನು ಸ್ನಾನ ಎಲ್ಲ ಮಾಡಲ್ಲ, ಹಂಗೆ ಹೋಗ್ತೀನಿ. ಇಲ್ಲ ಬಟ್ಟೆ ಕೊಡಿ, ನನ್ಗೆ ಮಾಡಲ್ಲ. ಇಲ್ಲ ಕಣ್ರ, ಬೆಳಿಗ್ಗೆ ಮಾಡಿದ್ನಲ್ಲ. ನಾನು ಬೆಳಿಗ್ಗೆ ಮಾಡಿದ್ದೆ ಕಣಪ್ಪ. ಬಟ್ಟೆಯಲ್ಲಿ ಮಾಡ್ತೀನಿ. ಬಟ್ಟೆಯಲ್ಲಿ ಬಟ್ಟೆ ಅವ ಆಮೇಲೆ ಬೆಳಗು ಬಟ್ಟೆ ಕೊಡ್ರಿ. ಪ್ಲೇನ್ದು ಯಾವುದು ಇಲ್ವಾ? ನಂದು ಅದು ವೈಟ್ ಶರ್ಟ್ ಕೊಡಿ. ನನ್ನ ಬೆಲ್ಟ್ ಎಲ್ಲಿ? ರೀ, ಸ್ನಾನ ಮಾಡಿ ಒಳಗಡೆ ಬಂದ್ಬಿಡಿ ಒಂದು ದಯವಿಟ್ಟು. ಅದು ಕಂಪ್ಲೀಟಾಗಿ ವಿಡಿಯೋಗ್ರಫಿ ಮಾಡಿ ತೋರಿಸ್ಬಿಡಿ. ಅಯ್ಯೋ, ನಿಮ್ಮದು ನಿಮ್ಮ ಯೂಟ್ಯೂಬರ್ ಕಥೆಗಳು, ಒಳ್ಳೆ ಕಥೆಗಳು ನಿಲ್ಲಿಸಿ ಸಾಕು. ಕಟ್ ಮಾಡಿ, ಕಟ್ ಮಾಡಿರಿ. ನಾನು ಬರುತ್ತೆ, ಕಟ್ ಮಾಡಿ, ಕಟ್ ಮಾಡಿರಿ. ಏನ್ರ ಊಟ? ಬೇಳೆ ಸಾರು, ಅನ್ನ ತಟ್ಟೆ ಎತ್ಕೊಳ್ತಿದ್ದಾಳೆ, ಬಜ್ಜಿ. ನಾನು ಪೂಜೆ ಮಾಡ್ತೀನಿ, ನಂಗೆ ಸ್ವಲ್ಪ ಇದು ಕೊಡಿ. ಹೂ ಆಯ್ತಾ? ಕೊಡಿ. ಹಂಗೆ ನಂಗೆ ಸ್ವಲ್ಪ ಎಣ್ಣೆ ಕೊಡಿ. ಹಂಗೆ ದಾಸವಾಳದಲ್ಲೇ ಕೊಡ್ರವ. ಬೆಳಿಗ್ಗೆ ಸ್ನಾನ ಮಾಡಿದ್ರಿ ಏನ್ರು ಸುಮ್ಮನೆ. ಎಲ್ಲಿ ಅಪ್ಪ? ಸಂಜೆ ಮಾಡ್ತೀನಿ. ಸ್ವಲ್ಪ ಅಷ್ಟೊಂದು ತಿನ್ನಲ್ಲ ನಾನು. ನಂಗೆ ಸ್ವಲ್ಪ ಒಂದು 3-4 ಜೊತೆ. ಯಾವ್ಯಾವ ಅಂತ ಹೇಳ್ಬೇಕಲ್ಲ. ಫಾರ್ಮಲ್ಸು ಮನೇಲಿ ಹಾಕೊಳ್ಳೋದು 1-2 ಜೊತೆ ಅಷ್ಟೇ. ಏನೋ ಪುಟ್ಟಿ ಬಾವ ಇಲ್ಲಿ ನೋಡ್ಬೇಕು ಅಂತ ದಿನ ಬರ್ತಿದ್ರು. ಈಗ ಎದುರಿಗೆ ಸಿಗ್ತಾ ನೋಡ್ಬೇಕು ಅಂತ ಬರ್ತಿದ್ರಾ? ಯಾಕೆ ಯಾಕೆ ನೋಡ್ಬೇಕು ಅಂತ ಕೈತಿದ್ರೆ? ಸುಮ್ಮನೆ ತಿಂದ್ರಾ? ಊಟ ಮಾಡಿದ್ರಾ? ಏನು ತಿಂದ್ರಿ? ಅನ್ನ ಸಾರು. ನಮಸ್ಕಾರ. ನಮಸ್ಕಾರ. ಇದು ಶ್ರೀ ಕಲ್ಬಳ್ಳಿ ಕ್ಷೇತ್ರ. ಮೂರೂರು ಗ್ರಾಮದೇವತೆಯಾಗಿ ನಿಂತಿರ್ತಕ್ಕಂಥ ಶ್ರೀ ಅಬಲದರ್ಸಮ್ಮ ಮತ್ತು ಬಲಿಯರ್ಸಮ್ಮನವರ ಪುಣ್ಯಕ್ಷೇತ್ರ. ಕಲ್ಯಾಣಿಗೊಪ್ಪಲು, ದೊಡ್ಡಗೋಹಳ್ಳಿ ಮತ್ತು ಕ್ಯಾತ್ನಹಳ್ಳಿಯ ಗ್ರಾಮದೇವತೆಯಾಗಿ ಶ್ರೀ ಅಬಲದರ್ಸಮ್ಮನವರು ಐತಿಹಾಸಿಕವಾಗಿ ಸುಮಾರು 850 ವರ್ಷಗಳ ಇತಿಹಾಸವುಳ್ಳಂಥ ದೇವಸ್ಥಾನ ಇದು. ಇಲ್ಲಿ ವಿಶೇಷ ಏನಂದರೆ, ಪ್ರತಿ ಮಂಗಳವಾರ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಅಭಿಷೇಕ, ಪೂಜೆ, ಪ್ರಶ್ನೆ ಕಾರ್ಯಕ್ರಮ, ಅನುದಾನ ಪ್ರತಿಯೊಂದು ಕಾರ್ಯಕ್ರಮಗಳು ಪ್ರತಿ ಮಂಗಳವಾರ ನಡೀತದೆ. ಹಾಗೂ ಮಾರ್ಚ್ ತಿಂಗಳಲ್ಲಿ ಶಿವರಾತ್ರಿ ಆದ ನಂತರ 18 ದಿನಗಳ ಕಾಲ ವಿಜೃಂಭಣೆಯಿಂದ ಮೂರೂರು ಗ್ರಾಮದೇವತೆ ಆಗಿರ್ತಕ್ಕಂಥ ಶ್ರೀ ಅಬಲದರ್ಸಮ್ಮನ ಮತ್ತು ಬಲಿಯರ್ಸಮ್ಮನವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ನೆರವೇರಿದೆ ಈಗಾಗಲೇ.
ಇನ್ನು ಮುಂದೆ ಪ್ರತಿ ವರ್ಷ ನಡೆದಂತೆ ಪ್ರತಿ ಮಂಗಳವಾರ ಕೂಡ ವಿಶೇಷವಾಗಿ ಇಲ್ಲಿ ಐತಿಹಾಸಿಕ ಪರಂಪರೆಯಾಗಿ ಪೂಜೆ ನಡೀತದೆ. ಹಾಗೂ ಹಲವಾರು ಭಕ್ತಾದಿಗಳು ಒಕ್ಕಲ್ನವರು 3 ಗ್ರಾಮದವರು ಪ್ರತಿ ಮಂಗಳವಾರ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡ್ತಾರೆ. ಹಾಗೆ ಪ್ರತಿ ಸಾವಿರಾರು ಜನಗಳು ಪ್ರತಿ ವಾರ ಬಂದು ಅನುದಾನವನ್ನು ಸ್ವೀಕಾರ ಮಾಡ್ತಾರೆ. ಇದು ಇಲ್ಲಿನ ಐತಿಹಾಸಿಕವಾಗಿ ಕ್ಷಣವಾಗಿ ಮಾತಾಡ್ತಕ್ಕಂಥ ನಾವು ಮಾತುಗಳು. ಎಷ್ಟು ವರ್ಷದ ದೇವಸ್ಥಾನ ಇದು? 850 ವರ್ಷ ಆಗೈತೆ. ನಮಗೆ ಗೊತ್ತಿರುವ ಇಲ್ಲಿ ಪೂಜೆ ಶುರುವಾಗಿ 3 ಗ್ರಾಮದಲ್ಲಿ ಅಮ್ಮ ಮೆರಿಗೆ ಶುರುವಾಗಿ ನಮ್ಮ ತಾತ ನಮ್ಮ ತಂದೆಯವ್ರು ಹೇಳಿರೋ ಮುಖಾಂತರ 850 ವರ್ಷ ಆಗೈತೆ. ನಮ್ಮ ತಂದೆ ಮಾದೇಗೌಡರು, ನಮ್ಮ ತಾತ ಮಾದೇಗೌಡರು, ನಮ್ಮ ತಂದೆ ಕೆಂಪೇಗೌಡರು, ಅವ್ರಾದ್ಮೇಲೆ ನಾವು ಮಾಡ್ತೀವಿ. ಅವ್ರಿಗಿಂತ ಮುಂಚೆ ಯಾರು ಮಾಡ್ತಿದ್ರು? ಅವ್ರ ಹಿಂದೆ ಕುಳ್ಳೇಗೌಡರು ಅಂತ ಮಾಡ್ತಿದ್ರು. ನಮ್ಮ ತಂದೆಯವರ ಅಪ್ಪ ಕುಳ್ಳೇಗೌಡರು ಆದ್ಮೇಲೆ ಮಾದೇಗೌಡರು ಆದ್ಮೇಲೆ ಕೆಂಪೇಗೌಡರು. ಈಗ ನಾವು ಅವ್ರ ಹಿಂದೆ ಅದು ನಮಗ್ ಗೊತ್ತಿಲ್ಲ. ನಮಗ್ ಗೊತ್ತಿರೋ 3-4 ತಲೆಮಾರುಗಳೇ ನಡೀತೈತೆ. ಸುಮಾರು 850 ವರ್ಷ ಇತಿಹಾಸ ಐತೆ ಅಮ್ಮನ್ಗೆ. ಇದು ವಿಗ್ರಹ ಇವಾಗ ಮಾಡಿಸಿದ್ದ? ವಿಗ್ರಹ ಮಾಡಿಸಿ 15 ವರ್ಷ ಆಯ್ತು. ಹಿಂದೆ ಮೂಲ ತಾಣವಾಗಿ ಗದ್ಗೆ ಇತ್ತು. ತಾಣದ ಮೇಲೆ ಕಳಸ ಇಟ್ಟು ಪೂಜೆ ಮಾಡ್ತಿದ್ವಿ. ಮೂಲ ಉದ್ಭವ ದೇವಸ್ಥಾನ ಇರೋದು ಕಲ್ಗುಡಿ ಅಂತ. ಅಮ್ಮ ಅಲ್ಲಿ ಉದ್ಭವ ಆಗಿ ಇಲ್ಲಿ ಐಕ್ಯ. ಅಲ್ಲಿದೆ, ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಅಮ್ಮ ಉದ್ಭವ ಆಗಿದ್ದಾಳೆ. ಉದ್ಭವ ಮೂರ್ತಿ ಅಲ್ಲೇ ಐತೆ. ಉದ್ಭವ ಆಗಿ ಇಲ್ಲಿ ಐಕ್ಯ ಆಗಿರೋದು. ಇಲ್ಲಿ ತಾಣವಾಗಿ ಅಮ್ಮ ಇಲ್ಲಿಂದ ಜಾತ್ರೆಯಲ್ಲಿ ಹೊರಟು ಕರ್ಗ ಅಲ್ಲಿಗೆ ಹೋಯ್ತದೆ ಕಳಸ. ಇಲ್ಲೆಲ್ಲ ಉತ್ಸವ ನಡೀತದೆ. 18 ದಿನ ಜಾತ್ರೆ ನಡೀತದೆ. ಅಂದ್ರೆ ದೇವರಿಗೆ ಇದು ಏನು ಅಂದ್ರೆ ಹೆಂಗೆ ಮೂಲವಾಗಿ ಇಲ್ಲಿ ದೇವ್ರು ಬಂದಿದ್ದು? ಮೂಲವಾಗಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಐಕ್ಯ ಮಾಡಿರೋದು ಅಮ್ಮನ ದ್ವಾಪುರ ಯುಗದಲ್ಲಿ. ಸುಮಾರು 800 ವರ್ಷದಿಂದ ದ್ವಾಪುರ ಯುಗದಲ್ಲಿ ಅಮ್ಮನವ್ರು 7 ಜನ ಅಕ್ಕ ತಂಗಿರು. ಮೂಗೂರು ತುಬ್ಬಾದೇವಿ, ಬನ್ನೂರು ಹೇಮಾದ್ರಮ್ಮ, ಮತ್ತೆ ಇದು ಇವಳು ತಲಕಾಡ್ ಬಂಡಾರ್ಸಮ್ಮ, ಇವಳು ಬಲಿಯಾರ್ಸಮ್ಮ, ಕುಂದೂರು ಬೆಟ್ಟರ್ಸಮ್ಮ. 7 ಜನ ಅರ್ಸಕುಲ್ದವ್ರು. ಅಂದ್ರೆ ಕುಂದೂರು ಬೆಟ್ಟರ್ಸಮ್ಮ, ಕುಂದೂರಮ್ಮ, ಮತ್ತೆ ಹೆಬ್ಬಲ್ದರ್ಸಮ್ಮ, ಮೂಗೂರು ತಿಬ್ಬಾದೇವಿ, ಇವರೆಲ್ಲ 7 ಜನ ಸಪ್ತ ಮಾತೃಕೆಯರು. ಇವ್ರು ಒಳ್ಳೆ ಸ್ನಾನ ಮಾಡಿಸ್ಬೇಕಾದ್ರೆ ಎಲ್ಲ 7 ಜನ ಅಕ್ಕ ತಂಗಿರು. ಇವ್ರು ಒಳ್ಳೆ ಸ್ನಾನ ಮಾಡ್ಬೇಕಾದ್ರೆ ಟಿ ನರಸೀಪುರದ ಮಹಾರಾಜರು ಮಕ್ಕಳು ಅರ್ಸಕುಲ್ದವ್ರು ಇವ್ರು. ಇವರೆಲ್ಲ ಒಳ್ಳೆ ಸ್ನಾನ ಮಾಡ್ಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ಅಡ್ಡಾಡ್ಸ್ಕೊ ಬಂದ್ ಇವ್ರನ್ನ. ಅಡ್ಡಾಡ್ಸ್ಕೊ ಬಂದಾಗ ಒಂದೊಂದ್ ಕಡೆ ಐಕ್ಯ ಮಾಡಿದ್ರು. ಈ ಅಮ್ಮ ಹೆಬ್ಬಲ್ದರ್ಸಮ್ಮನವರು ಇಲ್ಲಿ ಒನ್ನುತ್ತ ಇದೆ. ಒನ್ನುತ್ತದೊಳಗಡೆ ಅಮ್ಮ ನುಗ್ಕೊಂಡ್ರಂತೆ. ನುಗ್ಬಿಟ್ಟು ಅವ್ರನ್ನ ಶ್ರೀಕೃಷ್ಣ ಪರಮಾತ್ಮ ನನ್ನ ಅಣ್ಣ ಇದ್ದಂಗೆ ನೀವು ನನ್ನ ಮುಟ್ಟು ಕೂಡ್ದು ಅಂತ ಕೇಳಿದ್ರು. ಆ ಮುಟ್ಟು ಕೂಡ್ದು ಅಂದಾಗ ಆ ಸ್ವಾಮಿ ಮೈ ಮೇಲೆ ಹಾಕೊಂಡಿದ್ರಲ್ಲ ಬಟ್ಟೆ, ಅದನ್ನೇ ಅವ್ರು ಕೊಟ್ರು. ಇವತ್ತು ನಾವು ದೇವ್ರವ್ರ ಹೋಗಿ ಹಾಕತ್ತೀವಲ್ಲ ನಡ್ಕಟ್ ಬಟ್ಟೆ ಅಂತ ಹಾಕತ್ತೀವಿ, ಅದನ್ನೇ ನಾವು ದೇವ್ರ ಉತ್ಸವ ಅಮ್ಮನ ಗಿಂಡಿ ಹೋಗ್ಬೇಕಾದ್ರೆ ಹಾಕೊಳ್ಳೋದು. ಅದನ್ನ ಕೊಟ್ಟಾಗ ಇವರು ಅವರು ಏನ್ ಮಾಡಿದ್ರಂತೆ, ಅಮ್ಮನ್ನ ಪ್ರಶ್ನೆ ಮಾಡಿದ್ರು, ನಿನ್ ತಂಗಿನ ನನಗ್ ಬಲಿ ಕೊಡ್ಬೇಕು ಅಂತ. ಇಲ್ಲೇ ಇದೆಯಲ್ಲ ಬಲಿಯಾರ್ಸಮ್ಮನವರು, ನಿನ್ ತಂಗಿನ ನನಗ್ ಬಲಿ ಕೊಡ್ಬೇಕು ಅಂತ ಕೇಳ್ಕೊಂಡ್ರು. ಆಯ್ತು, ನನ್ನ ಆಯ್ಕೆ ಮಾಡಿದ್ರೆ ನಾನು ಬಿಟ್ರೆ ನನ್ನ ತಂಗಿ ನಿಂಗೆ ಬಲಿ ಕೊಡ್ತೀನಿ ಅಂದ್ರು. ಅದೇ ವರ್ಷದಂತೆ ಅವರು ಅಲ್ಲಿ ಮೇಲೆ ಇದೆ, ಈಗ 7 ಜನ ಅಕ್ಕ ತಂಗಿರು ಮೂಲ ಉದ್ಭವ ಇಲ್ಲ, ಅಲ್ಲಿದೆ ಖ್ಯಾತ ದೇವರು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ. ನಾನು ಅಲ್ಲಿರ್ತೀನಿ, ನಿನ್ ತಂಗಿನ ಹೊಡ್ಕೊಂಡು ಬಲಿ ತಕೊಂಡು ಅಲ್ಲಿಗೆ ತಂದು ನನ್ ಮುಂದ್ಗಡೆ ಹಾಕ್ಬೇಕು ಅಂದ್ರು. ಅಮ್ಮ ಇಲ್ಲಿಂದ ಹತ್ಕ ಕರ್ಕೊಂಡು ತಂಗಿಗೆ ಹೊಡ್ಕೊಂಡು ಅಗ್ನಿ ಹರ್ಕೊಂಡು ಅಲ್ಲಿಗೆ ತಕೊಂಡೋಗಿ ಅವ್ರ ಪಾದಕ್ಕೆ ಹಾಕಿದ್ರು. ಅವ್ರ ಜೀವ ತಕೊಂಡ್ರು ಶ್ರೀಕೃಷ್ಣ ಪರಮಾತ್ಮ. ಅವ್ರನ್ನ ಸತ್ತು ಇಲ್ಲಿ ಐಕ್ಯ ಮಾಡ್ಬೇಕಂದ್ರೆ ಒಂದು ಇತಿಹಾಸ ಇರ್ಲಿ ಅಂತ. ಆ ಇತಿಹಾಸ ಮಾಡಿದ್ಮೇಲೆ ಅವ್ರ ಜೀವ ತಕೊಂಡ್ರು ಶ್ರೀಕೃಷ್ಣ ಪರಮಾತ್ಮ. ರಾತ್ರಿ 12 ಗಂಟೆಗೆ. ಬೆಳಗ್ಗೆ ಎದ್ದು ಅಮ್ಮ ಅಳ್ತಿದ್ಲಂತೆ 5 ಗಂಟೆಲಿ, ನನ್ನ ತಂಗಿಗೆ ಈ ತರ ಆಯ್ತು, ಅಣ್ಣ ನನ್ನ ಬಿಟ್ಟ, ನನ್ನ ತಂಗಿ ತಕೊಂಡ ಅಂತ. ಏನಿಲ್ಲ ಅಮ್ಮ, ಅದ್ ಕಾಲ್ ಮೇಲೆ ಅವ್ರ ಎದೆ ಮೇಲೆ ಕಾಲಿಟ್ಟು ತೀರ್ಥ ಹಾಕು, ನಾನು ಇದ್ದೀನಿ ಅಂದ್ರಂತೆ. ತೀರ್ಥ ಹಾಕಿದ ತಕ್ಷಣ ಅವ್ರ ತಂಗಿಗೆ ಜೀವ ಬಂತು. ಅದೇ ವರ್ಷದಂತೆ ಪ್ರತಿ ವರ್ಷದಂತೆ ಇವತ್ತು 850 ವರ್ಷ ಆಗಿದ್ರು ಅದೇ ತರ ಇವತ್ತು ನಡೀತಾ ಇದೆ. ಇಲ್ಲಿ ಅಮ್ಮನ ಗಿಂಡಿ ಹೊತ್ಕೊಂಡು ಅಲ್ಲಿಂದ ಅವ್ರ ತಮ್ಮಡಪ್ಪನವ್ರ ಮೇಲೆ ಅಮ್ಮ ಬಂದು ಪ್ರಜ್ಞೆ ತಪ್ತಾರೆ. ಅಲ್ಲಿಂದ ಇಲ್ಲಿಗೆ ತಂದು ಕಂಕಣ ಕಟ್ಟಿ ಅವ್ರು ಹೋಮನೇಮ ಮಾಡ್ಕೊಂಡು ಅಮ್ಮ ಗಿಂಡಿಲಿ ಹೂನೀರು ಹಾಕೊಂಡು ಅಲ್ಲಿಗೆ ತಗೊಂಡೋಗಿ ಸ್ವಾಮಿ ಪಾದಕ್ಕೆ ಹಾಕ್ತಾಳೆ. ಬೆಳಗ್ಗೆ ಎದ್ದು ನಾವು ಎದೆ ಮೇಲೆ ಕಾಲಿಟ್ಟು ತೀರ್ಥ ಪ್ರೋಕ್ಷಣೆ ಮಾಡಿದಾಗ ಅವ್ರ ಜೀವ ಬರ್ತದೆ, ಪ್ರಜ್ಞೆ ಬರ್ತದೆ. ಇದೇ ಪ್ರತಿ ವರ್ಷದಂತೆ. ಅದಾದ್ಮೇಲೆ 3 ಊರಲ್ಲಿ ಉತ್ಸವ ಶುರು ಆಯ್ತದೆ. ಬುಧವಾರ ಕಲ್ಯಾಣಿ ಕೊಪ್ಪಲು, ಗುರುವಾರ ದೊಡ್ಡಬುಹಳ್ಳಿ, ಕ್ಯಾತ್ನಹಳ್ಳಿ, ಶುಕ್ರವಾರ. ಇದು ಪ್ರತಿ ವರ್ಷ ಅವತ್ತೇನ್ ನಡೀತದೆ ಅಂತಂತೆ. ಅದಾದ್ಮೇಲೆ ಶ್ರೀಕೃಷ್ಣ ಪರಮಾತ್ಮ ಗೋವನ್ ರೂಪದಲ್ಲಿ ಎತ್ನಟ್ಟಿ ಅಂತ ಇದೆ. ಇಲ್ಲಿ ಮಾಡ್ತಕ್ಕಂಥ ಹಬ್ಬ ಎತ್ನಟ್ಟಿ ಹಬ್ಬ ಅಂತ. ಬಲಿ ಆದ್ಮೇಲೆ ಅದಾದ್ಮೇಲೆ ಎತ್ನಟ್ಟಿಲಿ ಗೋವನ್ ರೂಪದಲ್ಲಿ ನಾನು ಇರ್ತೀನಿ, ನೀನ್ ಮೆರೀದ್ ನಾನು ನೋಡ್ತೀನಿ, ನೀನ್ ಬಂದು ನನ್ಗೆ ಅಗ್ನಿ ಹರಿಬೇಕು ಅಂತ ಭಾಷೆ ತಗೊಂಡವ್ರು. ಇವತ್ತು ಅದೇ ತರ ಶ್ರೀಕೃಷ್ಣ ಪರಮಾತ್ಮಗೆ ಬಲಿ ಕೊಟ್ಟು 3 ಊರಲ್ಲಿ ಗೋವುಗಳಿಗೆ ಅಗ್ನಿ ಹರಿತಾಳೆ ಅಮ್ಮ. ಅದು ಇಲ್ಲಿ ನಡೀತಕ್ಕಂಥ 18 ದಿನ ಉತ್ಸವದ ಇತಿಹಾಸ. ಅದು ಬಿಟ್ರೆ ಕಳಶಗಳೇನು ಇಲ್ಲಿ ಇಟ್ಟಿರೋದು? ಕಳಶ ಅದು ಅಮ್ಮಂಗೆ. ಹಿಂದೆ ಇಲ್ಲಿ ಉತ್ಸವಕ್ಕೆ ಇದಿರ್ಲಿಲ್ಲ, ವಿಗ್ರಹ ಇರ್ಲಿಲ್ಲ. ಅವಾಗ ಹೆಣ್ದೇವ್ರ ಆಗಿರೋದ್ರಿಂದ ಇಲ್ಲಿ ಕಳಶ ಇಟ್ಟು ಇಷ್ಟೊಂದು ಇನ್ನೂ ಇದೆ. 101 ಕಳಶ ಹಬ್ಬದಲ್ಲಿ 15 ದಿನ 101 ಕಳಶ ಇಡ್ತೀವಿ. ಪ್ರತಿ ವಾರ ಇವಾಗ ಒಂದು 20-30 ಕಳಶ ಲೆಕ್ಕ ಇಲ್ಲ ಇವಾಗ ಪ್ರತಿ ವಾರದ್ದು. ಹಬ್ಬದಲ್ಲಿ ಮಾತ್ರ 101 ಕಳಶ ಜೋಡಿಸ್ತೀವಿ. ಈ ಹೆಣ್ದೇವ್ರ ಆಗಿರೋದ್ರಿಂದ ಕಳಶ ಇಟ್ಟು ಅದ್ರ ಮೇಲೆ ಹೂ ಇಟ್ಟು. ಅಷ್ಟೊಂದು ಕಳಶಗಳೇನಿಕ್ಕೆ? ಅದು ಹಿಂದೆ ಅಮ್ಮನ ಸಂಪ್ರದಾಯ. ಅದು ಅಮ್ಮನ್ನ ಈ ಅರ್ಸಮ್ಮನವ್ರನ್ನ ಕಳಸದಲ್ಲೇ ಪೂಜಿಸಿ ಸಂಪ್ರದಾಯ. ಕಳಸದಲ್ಲೇ ಪೂಜ್ಬೇಕಂತ ಒಂದ್ ಚೊಂಬ್ ಕೊಡ್ತಾರೆ. ಅಂದ್ರೆ ಈ ಅಮ್ಮಂಗೆ ಕಳಸದಲ್ಲೇ ಇರೋದ್ರಿಂದ ಎಲ್ಲ ಅರ್ಕೆ ಮಾಡ್ಕ ಕೊಡ್ತಾರೆ. ಅದನ್ನ ತಾಣದ ಮೇಲೆ ಅಮ್ಮನ ಐಕ್ಯ ಆಗಿರ್ತಕ್ಕಂಥ ಸ್ಥಳ ಅಲ್ವಾ ಇದು. ಅಲ್ಲಿ ಒಂದ್ ಗದ್ಗೆ ಮಾಡಿ ಅದ್ರ ಮೇಲೆ ಹಿಂದಿಂದ ಪೂಜಿಸ್ಕೊಂಡ್ ಬಂದವರು. ಇದು ಇಲ್ಲಿ ಸಂಪ್ರದಾಯ.
ಅದಕ್ಕೆ ನಾವು ಅವಳ ಇಷ್ಟ ಅದು ಜಾತ್ರೆನಲ್ಲಿ ಬೆಳ್ಳಿದೆಲ್ಲ ಇದೆ, ಮಕ್ಕಳ ಎಲ್ಲ ಇದೆ. ಇಲ್ಲಿ ಪ್ರತಿ ವರ್ಷ ಇಲ್ಲಿ ನಮ್ಮ ಮನೇಲಿ ಇರ್ತದೆ. ಚೊಟ್ನಳ್ಳಿ ದೇವಸ್ಥಾನ ಇದೆಯಲ್ಲ, ನಿಮ್ಗೆ ಹೇಳಿದ್ವಲ್ಲ ಅದ್ರ ಬಗ್ಗೆ, ಅಲ್ಲಿ ದೇವಸ್ಥಾನದಲ್ಲಿ ಇರ್ತದೆ. ಆ ದೇವಸ್ಥಾನದಲ್ಲಿ ಅಮ್ಮನ ಚಿನ್ನದ ಪೆಟ್ಟಿಗೆ ಆಗಲಿ, ಒಡವೆ ಆಭರಣ, ದೇವಸ್ಥಾನ ಈಗ ಹೊಸದಾಗಿ ಮಾಡಬೇಕು ಅನ್ನೋದಕ್ಕೆ ಪೂರ್ತಿ ಅದು ಹಿಂದೆ ಹಳೆ ಅದು ನಮ್ದೊಂದು ಮನೆ ಇತ್ತು, ಆ ಮನೇನೆ ಅಮ್ಮನಿಗೆ ಬಿಟ್ಟಿರೋದು. ಅದು ಹೋಗಿದೆ ಈಗ. ಇದು ಸುಮಾರು ಒಂದು 12 ವರ್ಷದಿಂದ ಕೆರೆಯಲ್ಲಿ ಉಳೆ ಎತ್ತಿದ್ರು, ಅವಾಗ ಸಿಕ್ಕಿರೋದು ಇದೆಲ್ಲ. ಇಲ್ಲೇನೇನು ಇದೆ, ಇಲ್ಲೇನೋ ಬರ್ಜಿ ಇಟ್ಕೊಂಡು ಇಲ್ಲೇನೋ ದೇವರೆಲ್ಲ ಇದೆ. ಇದು ಅಮ್ಮ ಹಿಂದೆ ಯುದ್ಧ ಮಾಡ್ತಾ ಇರೋದು. ಯುದ್ಧ ಮಾಡಿ ಬಸವೇಶ್ವರ ಎಲ್ಲ ಇದ್ದಾರೆ. ಇಲ್ಲಿ ಯಾವ ದೇವರು ಇದಾವೆ, ಇಲ್ಲಿ ಎಲ್ಲ ಇದಾವೆ. ಬಸವೇಶ್ವರ, ಕುಂಭಲಿಂಗೇಶ್ವರ ಎಲ್ಲ ಇದ್ದಾರೆ. ಅದ್ಯಾವ ದೇವಸ್ಥಾನ? ಅದು ಬಲಿಯರ್ಸಮ್ಮ ಹೇಳಿದ್ನಲ್ಲ, ಈ ಅಮ್ಮನ ತಂಗಿ. ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಏನು ವಿಶೇಷ ಅಂದರೆ, ಇದು ಅರ್ಸಮ್ಮನವರು ಹಿಂದೆ 850 ವರ್ಷದಿಂದ ಇಲ್ಲಿ ಕದಬಳ್ಳಿ ಊರಿತ್ತು. ಆ ಊರಿದ್ದಾಗ ಅಮ್ಮ ಯುದ್ಧ ಮಾಡ್ತಿದ್ರು. ಈಗಿಲ್ವಾ ಊರು? ಈಗಿಲ್ಲ, ಇದೆ. ಇವತ್ತಿಗೂ ಕಂದಾಯ ಗ್ರಾಮ ಉಳ್ಕೊಂಡೈತೆ. ಕದಬಳ್ಳಿ ಕ್ಷೇತ್ರ ಅಂತ ಇದು. ಇವತ್ತಿಗೂ ಊರ ಹೆಸರು ಕದಬಳ್ಳಿ ಅಂತಾನೆ. ಇಲ್ಲಿ ಸುತ್ತಮುತ್ತ ಜಮೀನವ್ರು ಕಂದಾಯ ಕಟ್ಟಬೇಕು ಅಂದ್ರೆ ಕದಬಳ್ಳಿ ಅಂತಾನೆ ಕಟ್ಟಬೇಕು. ಭೂವಳ್ಳಿ, ಕ್ಯಾತನಹಳ್ಳಿ ಅನ್ನೋದಿಲ್ಲ. ಇವತ್ತಿಗೂ ಕದಬಳ್ಳಿ ಬೋರ್ಡಲ್ಲಿ ಹಾಕಿದ್ವಿ ನೋಡಿ, ಕದಬಳ್ಳಿ ಅಂತ. ದೇವಸ್ಥಾನ ಒಂದು ಉಳ್ಕೊಳ್ತು. ಹಿಂದೆ ಅಮ್ಮ ಈ ರೀತಿ ಯುದ್ಧ ಮಾಡ್ತಿದ್ರಂತೆ. ಇಲ್ಲಿ ಏನ್ ವಿಶೇಷ ಅಂದ್ರೆ, ಈ ಕಲ್ ಸಿಕ್ಕಿರೋದು 12 ವರ್ಷದಿಂದ. ಆದ್ರೆ ಇಲ್ಲೇನ್ ಅಮ್ಮ ವಿಗ್ರಹ ಐತೆ, ಇದು ಹಿಂದೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ 250 ವರ್ಷದಿಂದ ಒಂದು ತಾಲಿ ಕೊಟ್ಟವ್ರೆ. ಆ ತಾಲಿ ಮೇಲೆ ಇದೇ ವಿಗ್ರಹ ಐತೆ. ಅದು ಅಮ್ಮನ ಸತ್ಯ. ಸೇಮ್ ಈಗ ನಾವು ಹಾಕತ್ತೀವಿ ಅದನ್ನ ಪ್ರತಿ ವರ್ಷ. ಆ ಒಂದು ತಾಲಿ ಮೇಲೆ ಇದೇ ಸೇಮ್ ವಿಗ್ರಹ ಇರೋದು, ಅಮ್ಮ ಕೂತಿರೋದು. ಕೆರೆ ಹೂಳೆ ಎತ್ತುವಾಗ ಇದು 12 ವರ್ಷದಿಂದ ಕದಬಳ್ಳಿ ಕೆರೆ ಸಿಕ್ಕಿರೋದು. ಇವರೆಲ್ಲ 7 ಜನ ಅಕ್ಕ ತಂಗಿರು. ಇದೆಲ್ಲ ಸುಮಾರು ಒಂದು ಈ ಅಮ್ಮ ಸಂಬಂಧಪಟ್ಟ ದೇವಸ್ಥಾನ ಒಂದೊಂದು ಮೂಲೆ. ಇದು ದೇವಸ್ಥಾನ ಹಬ್ಬ ಮೇನ್ ಇವರೇ, ಹೆಬ್ಬಳ್ಳಿ ನರಸಮ್ಮನವರೇ ಮೇನ್. ಮಾಡಬೇಕು ಅಂದರೆ ಇವಳು ಹಿರಿಯಳು ಎಲ್ಕುವ. ಅದು ಚಾನಲ್ ಮಾಡಬೇಕು ಅಂದ್ರೆ ನಮ್ಮೂರಿಂದ 3 ಜನ ಕೂತು ಮೆರವಣಿಗೆ ಮ್ಯಾಗ್ ಮಾಡಬೇಕು, ಏನು ಮಾಡಬೇಕು ಅಂತ ಅಂತಿಮ ತೀರ್ಮಾನ ನಮ್ಮೂರು ಕೊಡ್ತಾರೆ ಗೌಡ್ರಿಗೆ. ಇವರೇ ಇವ್ರ ಮನೆಯಿಂದ ಅದು ಬಂಡಿ ಎತ್ಕಟ್ಟಿ ಚಾಲನೆ ಮಾಡೋದು. ಆಮೇಲೆ ಒಂದೊಂದು ಕಾರ್ಯಕ್ರಮ ಅವ್ರವ್ರ ಕೆಲಸ ಅವ್ರು ಬಂದು ಮಾಡಬೇಕು. ಯಾರಿಗೂ ದುಡ್ಡು ಕೊಡಂಗಿಲ್ಲ, ಕಾಸು ಕೊಡಂಗಿಲ್ಲ. ಅದೇ ಈಗ ಒಂದು ತಿಂಗಳಿಂದ ನಡೀಲಿ. ಅಂದ್ರೆ ಇಲ್ಲಿ ಕದಬಳ್ಳಿದು. ಈಗ ನಾವು ಪೂಜೆ ಮಾಡೋರು ಚೊಟ್ನಳ್ಳಿ ಅವರು, ಆ ದೇವಸ್ಥಾನ ಪೂಜೆ ಮಾಡೋರು ಅಂಗ್ರಾಪುರದವರು, ಮೊಕ್ಕಾರದವರು ನಲ್ಲಿಗೆರೆಯವರು. ಇದ್ಯಾವ ದೇವಸ್ಥಾನ? ಇದು ಮಸ್ನಿಕಮ್ಮ ಅಂತ. ಅದು ಒಂದು ದೇವರು, ಹೆಣ್ಣು ದೇವರು. ಏನಂತ? ಮಸ್ನಿಕಮ್ಮ. ಮಸ್ನಿಕಮ್ಮ. ನಮ್ಮ ತಂದೆ ಹೇಳಿದ್ರು ನಮ್ಮ ಅಜ್ಜಿ ಮನೆ ದೇವರಿದ್ದು ಅಂತ. ದಾಸೋಹ ಭವನ ಇದು. ಪ್ರತಿ ವಾರ ದಾಸೋಹ ನಡೀತದೆ. ಇದು ನಮ್ಮ ದೇವರ ಅಕ್ಕ ತಂಗಿ ಬಲಿಯರ್ಸಮ್ಮ. ಬಲಿಯರ್ಸ ಇವೆರಡು ದೇವರು ಮುಖ್ಯ ಇಲ್ಲಿಗೆ. ಏನ್ ದೇವರೆಲ್ಲ ಈ ಕಡೆ ಮುಖ ಮಾಡಿದ್ರೆ? ಈಗ ಹಂಗೆ ಪಶ್ಚಿಮ ವಾಹಿನಿಗೆ ಅಮ್ಮ ಇರೋದು. ಬಾಗ್ಲ ಆ ಕಡೆ ಮಾಡ್ಬೇಕಲ್ವಾ? ಇಲ್ಲ, ಉದ್ಭವ ಆಗಿರೋದು ಅಮ್ಮ ಪೂರ್ವಮುಖವಾಗಿ, ಐಕ್ಯ ಆಗಿರೋದು ಪಶ್ಚಿಮ ವಾಹಿನಿಯಾಗಿ. ಇಲ್ಲಿ ಸಂಪ್ರದಾಯನೇ ಅದು ಹಂಗೆ. ಅಲ್ಲಿ ಅಮ್ಮ ಮೂಲವಾಗಿ ಉದ್ಭವ ಆಗಿದ್ದಾಳಲ್ಲ, ಅದು ಪೂರ್ವಕ್ಕೆ ಉದ್ಭವ ಆಗಿದ್ದಾಳೆ. ಅಮ್ಮ ಎಲ್ಲಾನು ಯುದ್ಧ ಮಾಡಿ ಎಲ್ಲ ದೇವರು ಹಂಗೇನಾ? 7 ಜನ ದೇವ್ರು ಇಲ್ಲ, ಇಲ್ಲಿ ಮಾತ್ರ ಕದಬಳ್ಳಿಲಿ ಮಾತ್ರ. ಇನ್ ಬೇರೆ ಕಡೆ ಕುಂದೂರಮ್ಮ, ತಿಬ್ಬಾದೇವಿ ಎಲ್ಲ ಅಲ್ಲಿ ಬೇರೆ ತರ ಐತೆ. ಇಲ್ಲಿ ಕದಬಳ್ಳಿ ಸಂಪ್ರದಾಯದಲ್ಲಿ ಆ ತರ. ಈಗ ಇನ್ನೊಂದು ದೇವಸ್ಥಾನ ಐತೆ, ಅಲ್ಲಿ ಅಮ್ಮ ಉದ್ಭವ ಆಗಿರೋದು. ಅಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಸಾಮ್ರಾಜ್ಯ ಕಟ್ಟಿ ಕದಬಳ್ಳಿ ಸಂಸ್ಥಾನ ಆಳಿ ಮನೆಗೆ ಐಕ್ಯ ಆಗಿರೋದು ಇಲ್ಲಿ ಇವರು. ಅರ್ಥ ಆಯ್ತಲ್ಲ? ಈಗ ಈ ದೇವರು ಆ ದೇವ್ರು ಎರಡು ಒಂದೇನಾ? ಅಕ್ಕ ತಂಗಿರು. ಬಲಿಯರ್ಸಮ್ಮ, ಹೆಬ್ಬಳ್ಳಿ ಇಬ್ರು ಅಕ್ಕ ತಂಗಿರು. ಇಲ್ಲಿಗೆ ಪ್ರಮುಖವಾದ ದೇವ್ರುಗಳು ಇವರಿಬ್ರೆ. ಇವ್ರ ಜೊತೆಲಿರೋರು ಬಸವೇಶ್ವರ. ಈಗ ಸಪ್ತಮಾತ್ರಿಕೆಯರು ಅಂದ್ರಲ್ಲ, ಆ ಸಪ್ತಮಾತ್ರಿಕೆಯರಲ್ಲಿ ಇವರು ಒಬ್ರು ಅವರು ಒಬ್ರು. ಹೆಬ್ಬಳ್ಳಿ ನರಸಮ್ಮ ಎರಡು, ಬಲಿಯರ್ಸಮ್ಮ. ಇದು ದೇವಸ್ಥಾನ ಹೊಸದಲ್ಲ? ಹೊಸದಿದೆ, ಇವಾಗ ಮಾಡಿರೋದು. ಅದು ಫುಲ್ ಹಳೇದು ಕಲ್ಲು. ಇದು ಪ್ರತಿ ಎಷ್ಟು ದಿವಸ ಮಾಡ್ತೀರಿ ಇದನ್ನ ಹಬ್ಬನ? 18 ದಿನ ನಡೀತದೆ. 18 ದಿನ ಏನ್ ಮಾಡ್ತೀರಿ? ಬಂಡಿವಾರ ಅಂತ ಒಂದಿನ, ಹೂನ್ಗುಕ್ಕೆ ಉತ್ಸವ ಒಂದಿನ, ಬಲಿ ಉತ್ಸವ ಒಂದಿನ, ಮೂರೂರಲ್ಲಿ ಉತ್ಸವ, ಕಳ್ಮಾರಮ್ಮನ ಮಡೆ, ಮಾದಪಟ್ಟಣ ಮಾರಮ್ಮನ ಜಾತ್ರೆ. ತಂಬಿಟ್ನಾರ್ತಿ ಕೊಡ್ತಾರಾ? ತಂಬಿಟ್ನಾರ್ತಿ ಇಲ್ಲಿಲ್ಲ, ಅಲ್ಲಿ ನಡೀತದೆ. ಇಲ್ಲಿ ಗಣಕಾಯಿ ಪೂಜೆ, ಎಡ್ಗೆ ಪೂಜೆ. ಒಂದಿನ ಮಾತ್ರ ದೊಡ್ಡ ಜಾತ್ರೆ. ಜಾತ್ರೆ ಅಂದ್ರೆ ಮೆರವಣಿಗೆನಾ? ಮೆರವಣಿಗೆ ಇರ್ತದೆ. 18 ದಿನದಲ್ಲಿ ಇಲ್ಲಿ ಬಲಿ ಉತ್ಸವ ಅಂತ ಮಾಡ್ತೀವಲ್ಲ, ಅದು ಇಲ್ಲಿ ಕದಬಳ್ಳಿ ಮೇಯ್ನು. ಅದಾದ್ಮೇಲೆ ಮೂರೂರು ಉತ್ಸವ, ಅದು 4 ದಿನ ಜೋರಾಗಿ ನಡೀತದೆ. ಇನ್ನು ಮಿಕ್ಕಿದ್ದೆಲ್ಲ ಏನ್ ಸಂಪ್ರದಾಯ ನಡಿಬೇಕು ಅಮ್ಮಂದು ಕಾರ್ಯಕ್ರಮಗಳು ನಡೀತದೆ 18 ದಿನ. ಇದ್ರಲ್ಲಿ 18 ದಿನದಲ್ಲಿ 4 ದಿನ ಮೇಯ್ನು. ಈಗ ಅರ್ಕೆ ಕಟ್ಕತ್ತಾರೆ ಗೊತ್ತಾ? ಈಗ ನಂಜನಗೂಡಿಗೆ ಏನಾದ್ರು ನೋವು ಅಥವಾ ಮೈ ಕೈ ತುರ್ಕಿದ್ರೆ ಅರ್ಕೆ ಇಲ್ಲೇನ್ ಮಾಡ್ಕೊಂಡ್ರೆ ಅರ್ಕೆ ಕಟ್ಕೋತಾರೆ? ಹೌದಾ? ಅಲ್ಲ, ಏನಾದ್ರು
ಇಲ್ಲಿ ಏನು ವಿಶೇಷ ಅಂದರೆ ಮೇನ್ ಒಕ್ಕಲ್ನವ್ರಿಗೆ ಇದು ಮೇನ್ ಹರಕೆ ಅಲ್ವಾ. ಈಗ ಅಡುಗೆ ಪೂಜೆ ಮಾಡ್ತೀವಿ, ಆಮೇಲೆ ಮೇನ್ ಮಡ್ಲಕ್ಕಿ ಕೊಟ್ಟು ಸೀರೆ ಉಡ್ಸ್ತೀವಿ ಅನ್ನೋದು ಇಲ್ಲಿ ವಿಶೇಷ. ಕಳಸ ಕೊಡ್ತೀವಿ ಅನ್ನೋದು ವಿಶೇಷ. ಮಡ್ಲಕ್ಕಿ ಕೊಟ್ಟು ಸೀರೆ ಉಡಿಸಿ ಕಳಸ ಕೊಡೋದು ವಿಶೇಷ. ಈಗ ನಂಜಪ್ಪನಿಗೆ ಹೆಂಗೆ ಕಿವಿ ತೆಗ್ದಾಕ್ತೀವಿ, ಒಂದು ಕಿವಿ ನೋವಾದ್ರೆ ಮತಿತಾಳೇಶ್ವರಿಗೆ ಹಂಗೆ ನಾಗರ ಸೈಡೆ ತೆಗ್ದಾಕ್ತೀವಿ, ಹಂಗೆ ಇಲ್ಲೇನು ವಿಶೇಷ ಅಂದರೆ ಕಳಸ ಅಮ್ಮನಿಗೆ. ಕಳಸದಲ್ಲೇ ಅಮ್ಮ ಐಕ್ಯ ಆಗಿರೋದು ಮುಖ್ಯವಾಗಿ. ಆ ಕಳಸ ಕೊಡ್ತಕ್ಕಂಥ ಜೋಡಿ ಕಳಸ 2 ಕಳಸ ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡ್ರೆ ಯಾವುದೇ ಒಂದು ವ್ಯವಹಾರ ಇರಲಿ, ಆಮೇಲೆ ಒಂದು ಮದುವೆ ಆಗದಿರೋ ಒಂದು ಸಂತಾನ ಫಲ ಇರಲಿ, ಇದೆಲ್ಲ ವಿಶೇಷವಾಗಿ ನಡೀತದೆ. ಪ್ರತಿ ವಾರ ಅರ್ಕೆ ಕಟ್ಕೊಂಡಿರೋರು, ದೇವ್ರ ಒಕ್ಕಲ್ದವರು, 3 ಗ್ರಾಮದವರು, ಸುತ್ತಮುತ್ತ ಗ್ರಾಮದವರೆಲ್ಲ ಬರ್ತಾರೆ. ಮೇನ್ ಅದೇ ಕಳಸ ಅರ್ಕೆನೆ ಮುಖ್ಯ. ಎಡೆ ಇಡ್ತೀವಲ್ಲ ನೈವೇದ್ಯ, ಅದು ತೆಂಬಿಟ್ಟು ಮಾಡ್ತೀವಿ. ಅದಕ್ಕೆ ನೀರು ಹಾಕಂಗಿಲ್ಲ, ಎಳ್ನೀರಲ್ಲೇ ಮಾಡ್ಬೇಕು. ಎಳ್ನೀರಲ್ಲಿ ಅಕ್ಕಿನ ಹಿಡಿದು ಅದಕ್ಕೆ ಎಳ್ನೀರು ಬೆರೆಸಿ. ನೀವು ಮಾತ್ರ ಬರೋರೆಲ್ರು? ಇಲ್ಲ ಇಲ್ಲ, ನಾವು ಮಾತ್ರ. ಇಲ್ಲೇನು ಪೂಜೆ ಮಾಡ್ತೀವಿ, ತಳದಲ್ಲಿ 100 ಎಡೆ ಹಾಕ್ಬೇಕಿಲ್ಲಿ. ಆರ್ತಿ ಇಲ್ಲ, ತೆಂಬಿಟ್ಟು ನೈವೇದ್ಯ ಉಂಟು 2 ದಿವಸ. ಜಾತ್ರೆ ಹಿಂದಿನ ದಿನ ಮತ್ತೆ 1 ವಾರ ಅಂತ ಬಂಡಿವಾರದ ದಿನ. ಬರ್ತೀನಿ. ಇದನ್ನ ಆಲದ ಮರ ಬೇವದ ಮರ ಒಟ್ಟಿಗೆ ಹಾಕಿದಿರಿ? ಹಳ್ಳಿ ಮರ 2 ಒಟ್ಟಿಗೆ ಇದೆ. ಅದು ಪೂಜೆ ಮಾಡ್ಕೊಂಡು ಹೋಗ್ತಾರ. ಅವ್ರೇನು ಹಸ್ಕೊಂಡಿರ್ತಾರಲ್ಲ, ಅದು ಹಳ್ಳಿ ಕಟ್ಟ ಅಂತ. ಇದ್ಯಾ ದೇವಸ್ಥಾನ? ಇದು ಬಲಿಯರ್ಸ ಮುಂದೆ ಹಿಂದೆ ಇಲ್ಲಿ ಇತ್ತಂತೆ ಮೊದಲು ಚಿಕ್ಕಕ್ಕೆ. ಹಿಂದೆ ಮೂಲ ಸ್ಥಳ ಬಲಿಯರ್ಸ ಮುಂದೆ. ಒಂದೊಂದು ಕಾರ್ಯಕ್ರಮ 18 ದಿನ. 18 ದಿನ, ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ. ಓ, 18 ದಿನದಲ್ಲಿ ಕುಂದೂರಮ್ಮಂದು ನಡೆಯುತ್ತಾ? ಇಲ್ಲ, ಕುಂದೂರಮ್ಮಂದು ದೀಪಾವಳಿ ಮುಗೀತದೆ. ಇಲ್ಲಿ ಕದಬಳ್ಳಿ ಅರ್ಸಮ್ಮಂದು 18 ದಿನ ಕಾರ್ಯಕ್ರಮ. ಒಂದೊಂದು ದಿನ ಒಂದೊಂದು ವಿಶೇಷ ನಡೀತದೆ. ಇಲ್ಲಿ ಬಂಡಿವಾರ ಅಂತ ಮಾಡ್ತಾರೆ. ಈಗ ಮೂಗೂರಲ್ಲಿ ತಿಬ್ಬಾದೇವಿಗೆ ಬಂಡಿ ಮಾಡ್ತಾರಲ್ಲ, ಸೇಮ್ ಅದೇ ತರ ಇಲ್ಲೂ ಬಂಡಿ ಇದೆ. ಇಲ್ಲಿ ಭುವಳ್ಳಿ ಪಟೇಲ್ ಹೇಳಿದ್ವಲ್ಲ, ಅವ್ರ ಮನೆ ಬಂಡಿ ಅಂದ್ರೆ ಅದ್ರೊಳಗೆ ಎಡೆ ಎಲ್ಲ ಹಾಕ್ತಾರಲ್ವಾ, ಅಡಿಗೆ ಮಾಡಾಕ್ತಾರ? ಅದಲ್ಲ, ತೇರು ಅಮ್ಮನ್ ತೇರು, ಅದು ಬಂಡಿ ಅಂತ ಕರಿತೀವಿ. ಅದಾದ ನೆಕ್ಸ್ಟ್ ವಾರಕ್ಕೆ ಜಾತ್ರೆ. ಅಮ್ಮನ್ ತಾಲಿ ಇದೆ, ಹೇಳಿ ತೋರ್ಸಿದ್ನಲ್ಲ ಅಲ್ಲಿ. ಆ ತಾಲಿ ಹಾಕೊಂಡ್ಮೇಲೆ ನಾವು ಯಾವ್ದೇ ರೀತಿ ಊಟ ಉಪಚಾರ ಇವೆಲ್ಲ ಕಟ್ನಿಟ್ ಮಾಡ್ಬೇಕು. ಏನೇ ಹುಷಾರಿಲ್ಲ ಅಂದ್ರೂ ತಡ್ಕೊಂಡು ದೇವ್ರು ಮಾಡ್ಬೇಕು. ಒಪ್ಪತ್ತಿದ್ದು ಅಲ್ಲಿ ಯಾವ ದೇವಸ್ಥಾನ ಇದೆ? ಅದು ಬಸವೇಶ್ವರ ವಿಘ್ನೇಶ್ವರ. ಇದು ಅಮ್ಮನ ಸನ್ನಿಧಾನದಲ್ಲಿರೋದು. ವಿಶೇಷ ಪೂಜೆ 18 ದಿನದಲ್ಲಿ ಅದಕ್ಕೂ ಒಂದು ಕಾರ್ಯಕ್ರಮ. ಈ ಊರೇ ದೊಡ್ಡವರ, ಈ ದೇವರೇ ದೊಡ್ಡವರ? ಇದೇ ಮೇನ್ ಹೆಬ್ಬಳದರ್ಸಮ್ಮನವರೇ ಈ ಕ್ಷೇತ್ರ. ಎರಡನೇದು ಯಾವ ದೇವರು? 2ನೇದು ಬಲಿಯರ್ಸಮ್ಮ. ಮೂರನೇದಲ್ಲ, 2 ದೇವರು ಇರೋದು. ಅಲ್ಲ, ಕುಂದೂರಮ್ಮ ಎಷ್ಟನೇದು? 7 ಜನ. ಅದು ಸಪ್ರೇಟ್ ಆಗೋಯ್ತು. ಇಲ್ಲಿ ಕದಬಳ್ಳಿಲಿ ಮೇಯ್ನು ಇವರು ಮುಖ್ಯವಾಗಿ ದೊಡ್ಡವರು ಮೂಗೂರು ತಿಬ್ಬಾದೇವಿಯವರು. ಹೌದಾ? ಆಮೇಲೆ ಬನ್ನೂರು ಹೇಮಾದ್ರಮ್ಮನವರು, ಆಮೇಲೆ ತಲಕಾಡು ಬಂಡಾರ್ಸಮ್ಮನವರು, ಆಮೇಲೆ ಕುಂದೂರಮ್ಮನವರು, ಆಮೇಲೆ ಹೆಬ್ಬಳದರ್ಸಮ್ಮ, ಬಲಿಯರ್ಸಮ್ಮನವರು. ಹಿಂಗೆ ಈ ಕ್ಷೇತ್ರಕ್ಕೆಲ್ಲ ಬಲಿಯರ್ಸಮ್ಮನವರು, ಇವರು ಹೆಬ್ಬಳದರ್ಸಮ್ಮನವರು ದೊಡ್ಡವರು. ಮೂಗೂರು ತಿಗ್ಗಾದೇವಿ ಇವ್ರು ಅಕ್ಕ ತಂಗಿರಿಗೆಲ್ಲ ದೊಡ್ಡವಳು. ಅದಕ್ಕೆ ಫಸ್ಟ್ ಅಲ್ಲಿ ಬಂಡಿ ಆಯ್ತದೆ ಸಂಕ್ರಾಂತಿ ಆದ ತಕ್ಷಣ. ಹೆಬ್ಬಳದರ್ಸಮ್ಮನ ಇತಿಹಾಸ ಅಂತಂದ್ರೆ 3 ಜನನು ಸೇರಿ ಒಂದು ತೀರ್ಮಾನ ತಗೊಂಡ್ಮೇಲೆ ಅದು ಯಾರ್ಯಾರು ಯಾವ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಅವರು ಎಲ್ಲ ಒಂದು ಗ್ರಾಮದಲ್ಲಿ ಕೂತು ಮಾತಾಡಿ ಅದನ್ನು ಗೌಡ್ರಿಗೆ ವಹಿಸ್ತಾರೆ, ಹೇಗೆ ಮಾಡಬೇಕು ಅಂತ. ಅವರು ನಿಮ್ಮ ಎಲ್ಲ ಕೋಮನ್ ಜನರ ಕರೆದು ಯಾವ್ಯಾವ ಚಾಕರಿ ಹೇಗೆ ಮಾಡಬೇಕು ಅಂತ ಅವ್ರವ್ರ ಕೆಲಸ ಅವರೇ ಮಾಡಬೇಕು. ಒಬ್ಬರನ್ನ ಕರೆಯೋಂಗಿಲ್ಲ, ಅವರವರೇ ಬಂದು ಮಾಡಬೇಕು. ಎಲ್ಲನೂ ಮಾಡಿ ಕೊನೆಯಲ್ಲಿ ಇವ್ರು ಕೊಡ್ತಾರೆ, ನೋಡಿ ಸ್ವಾಮಿ ನೀವು ನಿಂತ್ಕೊಂಡು ಜವಾಬ್ದಾರಿ ತಗೊಂಡು ಮಾಡಿಸ್ಬೇಕು ಅಂತ. 3 ಊರಿಗೂ ಇವರು ಗೌಡ್ರು ಹಬ್ಬ ಆಗಂಟ. ಆಮೇಲೆ ಅವ್ರವ್ರ ಜವಾಬ್ದಾರಿ ಅವ್ರದ್ದು. ಎಲ್ರಿಗೂ ಒಳ್ಳೇದಾದ್ರೆ ಅಷ್ಟೇ ಸಾಕು. ಚೆನ್ನಾಗಿರಿ, ಒಳ್ಳೇದಾಗ್ಲಿ. ಸಂಸ್ಕೃತಿ ನಿಂಗೆ ಉಳಿಸ್ಕೊಂಡು ಹೋಗ್ತಾ ಇದ್ರಲ್ಲ, ಅದೇ ಮೇನು ಸಹ, ಅದೇ ಮೇನು.